ಶಾರದಾ ಶಾರದಾಂಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಧನಸ್ಸು ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ಫೆಬ್ರವರಿ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಾವು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ. ಈ ತಿಂಗಳ 3ನೇ ತಾರೀಕಿನಂದು ಬುಧ ಗ್ರಹ, 5ನೇ ತಾರೀಕಿನಂದು ಶುಕ್ರ ಗ್ರಹ, 12ನೇ ತಾರೀಕಿನಂದು ರವಿ ಗ್ರಹ, 23ನೇ ತಾರೀಕಿನಂದು ಕುಜಗ್ರಹ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಒಂದು ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ, ಈ ಫೆಬ್ರವರಿ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಾತಿನಿಂದ ನಿಮಗೆ ಈ ತಿಂಗಳಲ್ಲಿ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮಗೆ ಈ ತಿಂಗಳಲ್ಲಿ ಮಾತೇ ಆಯುಧ, ಮಾತಿನಿಂದಲೇ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೀವು ಮಾತಿನಿಂದಲೇ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ, ಮತ್ತು ನೀವು ಮಾತಿನಿಂದಲೇ ನೀವು ಮಾಡ್ತಿರುವಂತಹ ಉದ್ಯೋಗದಲ್ಲಿ ಒಂದಷ್ಟು ಲಾಭವನ್ನು ಮಾಡಿಕೊಳ್ತೀರಿ. ಇನ್ನು ಪಾಲುದಾರಿಕೆ ವ್ಯವಹಾರವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಈ ತಿಂಗಳು ತುಂಬ ಚೆನ್ನಾಗಿದೆ, ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಬರಬೇಕಾಗಿದ್ದಂತಹ ಹಣ ಕೈ ಸೇರುತ್ತೆ. ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ, ಅದು ಕೇಳಿದ್ರು ವಾಪಸ್ ಕೊಡ್ತಾ ಇರೋದಿಲ್ಲ, ಈ ರೀತಿ ಸಮಸ್ಯೆ ಎಲ್ಲ ಇದ್ದರೆ ಅದೆಲ್ಲ ಬಗೆಹರಿಯುತ್ತೆ. ನಿಮಗೆ ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರುತ್ತೆ. ಇನ್ನು ಮುಖ್ಯವಾಗಿ ಕಲಾವಿದರುಗಳಿಗೆ ಈ ಒಂದು ತಿಂಗಳು ಅತ್ಯಂತ ಉತ್ತಮವಾಗಿದೆ, ಪ್ರಸಿದ್ಧಿ ಪ್ರಾಪ್ತಿ ಆಗುತ್ತೆ. ಏನೋ ನಟನೆ ಆಗಿರಬಹುದು ಇತ್ಯಾದಿ ಕಲಾವಿದರುಗಳಿಗೆಲ್ಲ ತುಂಬ ಚೆನ್ನಾಗಿದೆ, ಪ್ರಸಿದ್ಧಿ ಅನ್ನುವಂಥದ್ದು ಪ್ರಾಪ್ತಿ ಆಗುತ್ತೆ. ಪತಿ ಪತ್ನಿಯರ ನಡುವೆ ಈ ಹಿಂದೆ ಏನಾದರೂ ವೈಮನಸ್ಯಗಳು ಉಂಟಾಗಿದ್ದರೆ ಅದೆಲ್ಲ ಈ ಒಂದು ತಿಂಗಳಲ್ಲಿ ಬಗೆಹರಿಯುತ್ತೆ. ಇನ್ನು ಸಂತಾನವನ್ನು ಅಪೇಕ್ಷಿಸುತ್ತಿರುವಂತಹ ದಂಪತಿಗಳಿಗೆ ಈ ಒಂದು ತಿಂಗಳು ಅತ್ಯಂತ ಉತ್ತಮವಾಗಿದೆ. ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಮಂಡಿ ನೋವು ಅಥವಾ ಪಾದಕ್ಕೆ ಸಂಬಂಧಪಟ್ಟಿರುವಂತಹ ಊತಗಳು, ಈ ರೀತಿಯಾಗಿ ಒಟ್ಟಿನಲ್ಲಿ ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಜೋಪಾನವಾಗಿ ಇರಬೇಕಾಗುತ್ತೆ. ಮಿತಿ ಮೀರಿದ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಸೇವಿಸಬೇಕು. ಚೆನ್ನಾಗಿದೆ ಅಂತ ಹೇಳಿ ಹೊಟ್ಟೆ ತುಂಬಿದ ಮೇಲೂ ಕೂಡ ಆಹಾರವನ್ನು ಸೇವಿಸುವಂಥದ್ದು ಅಂಥದ್ದೆಲ್ಲ ಮಾಡಿದರೆ, ಅಥವಾ ನಿಮ್ಗೆ ಯಾವುದೋ ಒಂದಷ್ಟು ಪದಾರ್ಥಗಳು ತಿಂದರೆ ನಿಮ್ಮ ದೇಹಕ್ಕೆ ಆಗ್ತಾ ಇರುವುದಿಲ್ಲ. ಇವತ್ತು ಒಂದು ದಿವಸ ತಿಂದುಬಿಡೋಣ, ಚೆನ್ನಾಗಿದೆ ರುಚಿ ಅಂತ ಹೇಳಿ ಅಂಥದ್ದನ್ನು ತಿನ್ನುವಂಥದ್ದು ಅಂಥದ್ದೆಲ್ಲ ಮಾಡಿದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಆಹಾರದ ವಿಚಾರದಲ್ಲಿ ಸ್ವಲ್ಪ ಇತಿಮಿತಿಯಿಂದ ಇರಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ಅತ್ಯಂತ ಉತ್ತಮವಾಗಿದೆ. ಸಪ್ತಮದಲ್ಲಿ ಗುರುಗ್ರಹ, ನವಮ ಭಾವದಲ್ಲಿ ಕೇತುಗ್ರಹ ಇರೋದ್ರಿಂದಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಈ ತಿಂಗಳಲ್ಲಿ ಅತ್ಯಂತವಾಗಿ ಆಸಕ್ತಿ ಉಂಟಾಗುತ್ತೆ. ದೇವಸ್ಥಾನಕ್ಕೆ ಹೋಗುವಂಥದ್ದು, ಧಾರ್ಮಿಕ ಗ್ರಂಥಗಳನ್ನು ಓದುವಂಥದ್ದು, ಈ ರೀತಿಯಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲೆಲ್ಲ ಒಂದಷ್ಟು ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ತಿಂಗಳಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಒಂದು ವಿಶೇಷ ಸೂಚನೆ, ಈ ವರ್ಷದ ಅಕ್ಷಯ ತೃತೀಯದಂದು ಅಂದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ನಾವು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ಶ್ರೀ ಸೂಕ್ತ ಹೋಮ, ದುರ್ಗಾ ಹೋಮ ಮತ್ತು ಸರಸ್ವತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ಈ 3 ಹೋಮಗಳ ಸಂಕಲ್ಪದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಸೇರಿಸಲು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನಿಮ್ಮ ಮನೆಗೆ ಪ್ರಸಾದವನ್ನು ಕಳುಹಿಸಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಲು ನೀವು ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರ್ಗೆ ಫೋನನ್ನು ಮಾಡಬಹುದು.